ಸರ್ ಮತ್ತು ಅನಂತ್ ಪಟೇಲ್ ಅವರು ಹೇಳಿದ್ದಕ್ಕೆ ಪೂರಕವಾಗಿ ನನಗೆ ಅನ್ಸೋದೇನಪ್ಪ ಅಂತಂದರೆ ಇಲ್ಲಿ DK ಬ್ರದರ್ಸ್, DK ಶಿವಕುಮಾರ್ ಅವರು, DK ಸುರೇಶ್ ಅವರು ಮತ್ತು ರಂಗನಾಥ್ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೋಗಿ ಒತ್ತಡ ಹಾಕಿದ ದೆಸೆಯಿಂದಾಗಿ ಮುಖ್ಯಮಂತ್ರಿಗಳು ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗೋರ ಅಥವಾ DK ಫ್ಯಾಮಿಲಿಯವರ ಕೈಗೊಂಬೆ ಆಗೋರ ಅಂತ ನಾವು ಪ್ರಶ್ನೆ ಮಾಡ್ತೀವಿ. ಟರ್ಫ್ ಕ್ಲಬ್ಗೆ ಹೋಗಿ ನೀವು 2 ವರ್ಷದೊಳಗಡೆ ಕುಣಿಗಲ್ಗೆ ಹೋಗಲೇಬೇಕು ಅಂತ ಈ ರಾಜ್ಯದ ಮುಖ್ಯಮಂತ್ರಿಗಳು ಧಮಕಿ ಹಾಕ್ತಾರೆ ಅಂತ ಅಂದರೆ ಕುಣಿಗಲ್ ಜನಗಳನ್ನ ಮಾನ್ಯ ಸಿದ್ದರಾಮಯ್ಯನವರು ಏನಂತ ತಿಳ್ಕೊಂಡವ್ರೆ ಅಂತೇಳಿ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಸ್ವಾಮಿ, ನೀವು ಈ ರಾಜ್ಯದ 6 ಕೋಟಿ ಜನಗಳ ಪ್ರತಿನಿಧಿಯಾಗಿದ್ದೀರಿ ಮತ್ತು ಪರಂಪರೆಯನ್ನು ಉಳಿಸುವ ಮಾತಾಡ್ತೀರಿ, ಭಾಳಷ್ಟು ಮಾತಾಡ್ತೀರಿ. ಮತ್ತು ಟಿಪ್ಪು ಬಗ್ಗೆ ಭಾಳಷ್ಟು ಅಭಿಮಾನ ಇದೆ ಮಾನ್ಯ ಸಿದ್ದರಾಮಯ್ಯನವ್ರಿಗೆ. ಭಾಷಣದಲ್ಲಿ ಮಾತ್ರ ಅವ್ರು ಹೇಳ್ತಾರೆ 2 ವರ್ಷದೊಳಗಡೆ ಹೋಗಲಿಲ್ಲ ಅಂತಂದರೆ ನಿಮ್ಮ ಲೈಸೆನ್ಸೇ ಕ್ಯಾನ್ಸಲ್ ಅದು ನಿಮ್ಮ ಟೆಕ್ನಿಕಲ್ ವಿಚಾರ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಆದರೆ ಟಿಪ್ಪು ಸುಲ್ತಾನ್ ಅವರು ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಈ ಒಂದು ತಳಿ ಸಂವರ್ಧನಾ ಕೇಂದ್ರವನ್ನು ನಾಶ ಮಾಡಬೇಕಾದ್ರೆ ಟಿಪ್ಪು ಬಗ್ಗೆ ಇದ್ದಂಥ ನಿಮ್ಮ ಅಭಿಮಾನ ಎಲ್ಗೋಯ್ತು ಅನ್ನೋಂಥ ಪ್ರಶ್ನೆ. ನೀವು ಟಿಪ್ಪು ಅಭಿಮಾನಿಗಳೇ ಆಗಿದ್ದರೆ ಜೂಜಾಡಬಾರ್ದು, ಮೋಜ್ ಮಾಡಬಾರ್ದು ಅಂತೇಳಿ ಕುರಾನಲ್ಲಿ ಹೇಳ್ತದಲ್ಲ, ಆ ಕುರಾನಿನ ಒಂದು ಪರಿಪಾಲಕ ಟಿಪ್ಪು ಪ್ರತಿಪಾದನೆ ಮಾಡೋನಲ್ಲ ಸ್ವಾಮಿ, ಸಮಾಜವಾದ ಅಂತ ಎಲ್ಲ ಮಾತಾಡ್ತಿರಲ್ಲ, ಜೂಜ್ ಆಡಬಾರ್ದು ಅನ್ನೋದು ಟಿಪ್ಪುಗೆ ವಿರುದ್ಧವಾದಂಥದ್ದಲ್ವೇ? ವ್ಯಭಿಚಾರ ಮಾಡಬಾರ್ದು ಅನ್ನುವಂಥದ್ದು ಟಿಪ್ಪು ಸಿದ್ಧಾಂತಕ್ಕೆ ವಿರುದ್ಧವಾದಂಥದ್ದಲ್ವಾ? ಅಂಥ ವ್ಯಭಿಚಾರ ಮಾಡುವಂಥ ಇದೊಂದು ಸಾಮಾಜಿಕ ವ್ಯಭಿಚಾರ ಮತ್ತು ಇದೊಂದು ಆರ್ಥಿಕ ವ್ಯಭಿಚಾರವನ್ನು ಮನೆ ಸಿದ್ದರಾಮಯ್ಯನವ್ರು ಮಾಡಲಿಕ್ಕೆ ಹೊರಟಿದ್ದಾರೆ. ನಾವು ಮನೆ ರಂಗನಾಥ್ ಅವ್ರು ಅಂದ್ಕೊಂಡಿರ್ಬೋದು ಕ್ಯಾಬಿನೆಟ್ ಡಿಸಿಷನ್ನ ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ, ರಂಗೋಲಿ ಮಂಗೋಲಿಗಳಲ್ಲಿ ಕುಣಿಗಲ್ ತಾಲೂಕಿನ ಜನಗಳನ್ನ ಯಾಮರ್ಸ್ಬೋದು ಅಂತ ಅಂದ್ಕೊಂಡಿದ್ದೀರಾ. ನಾವು ಕೂಡ ನೀವು MBBS ಓದಿದ್ರೆ ನಾವು ಸಮಾಜದ ಡಾಕ್ಟ್ರುಗಳು. ನೀವು ಮೂಳೆನ ಕಟ್ತೀವಿ ಅಂತೇಳಿ ಶೋ ಮಾಡ್ತಿರಲ್ಲ ಸ್ವಾಮಿ, ನಾವು ಸಮಾಜದಲ್ಲಿ ಡಾಕ್ಟ್ರೇಟ್ ಮಾಡ್ಕೊಂಡಿದ್ದೀವಿ, ಸಮಾಜ ಅಧ್ಯಯನ ಮಾಡ್ತಾ ಇದ್ದೀವಿ. ಕುಣಿಗಲ್ ತಾಲೂಕಿನ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ನಿಮ್ಮ ಸಾಮಾಜಿಕ ಆರ್ಥಿಕ ವ್ಯಭಿಚಾರ ಏನು ಅಂತ ತಿಳಿಸೋ ಕೆಲಸವನ್ನು ಮಾಡ್ತೇವೆ. ಕ್ಯಾಬಿನೆಟಲ್ಲಿ ವಿಚಾರ ಬಂದಾಗ ನೀವು ಇದನ್ನು ಅಪೋಸ್ ಮಾಡಬೇಕಾಗಿತ್ತು. ಏನು ಕುಣಿಗಲ್ ತಾಲೂಕಿನ ಪೇಪರು ಇದು ಕೊಟ್ಟಿದ್ದೀರಾ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ, ಅಥವಾ ಓಪನ್ ಮೀಟಿಂಗ್ ಕರೆದಿದ್ದೀರಾ? ಯಾವುದೋ ಒಂದು ಡ್ಯಾಮ್ ಕಟ್ಟಬೇಕಾದ್ರೆ, ಯಾವುದೋ ಒಂದು ಪ್ರದೇಶವನ್ನು ವಶಪಡಿಸ್ಕೋಬೇಕಾದ್ರೆ ಒಂದು ಸೌಹಾರ್ದಯುತವಾಗಿ ಅಭಿಪ್ರಾಯವನ್ನು ಕೇಳಬೇಕು ಅನ್ನುವಂಥದ್ದನ್ನು ಕಾನೂನಲ್ಲಿ ಅವಕಾಶ ಇದೆ. ಅದನ್ನು ಮಾಡಿದ್ದೀರಾ? ಅದನ್ನು ಮಾಡಿಲ್ಲ ಅನ್ನೋದಾದರೆ ನೀವು ಏಕಪಕ್ಷೀಯವಾದ ನಿರ್ಧಾರ ತಗೊಂಡಿದ್ದೀರಾ. ಜೂಜ್ ಬೇರೆ, ತಳಿ ಸಂವರ್ಧನಾ ಕೇಂದ್ರ ಬೇರೆ. ನಾವು ಆಗ್ರಹ ಮಾಡ್ತಿರೋದಷ್ಟೇ ಈ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ, ಯಾವುದೇ ಕಾರಣಕ್ಕೂ ಕುಣಿಗಲ್ ತಾಲೂಕಿಗೆ ಈ ಜೂಜು ಅಡ್ಡವನ್ನು ತರಕ್ಕೆ ನಾವು ವಿರೋಧವನ್ನು ಮಾಡ್ತಾ ಇದ್ದೇವೆ. ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಒತ್ತಿ.